ವಿಜಯಪುರ ಜಿಲ್ಲಾ ಸಂಚಾರಿ ಪೊಲೀಸ್ ಠಾಣೆಯ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಷ್ಟ್ರೀಯ ಸುರಕ್ಷತಾ ಮಾಸಾಚರಣೆಯನ್ನು ದಿನಾಂಕ 1/1/2026ರಿಂದ 31/1/2026ರವರೆಗೆ ನಡೆಯುವ ಕಾರ್ಯಕ್ರಮದಡಿಯಲ್ಲಿ ಇಂದು ದಿನಾಂಕ 16/1/2026ರಂದು ಸಂಚಾರಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರಾದ ಪಿಎಸ್ಐ ವಿಶ್ವನಾಥ್ ಬಿರಾದರ, ಪಿಎಸ್ಐ ಶಂಕರ ಸಂಗಪ್ಪ ಅಡ್ಡಿ, ಶಿವಶಂಕರ ಕುಮಾರ, ಕಂಟೆಪ್ಪ ಕೋಟ್ಯಾಳ, ಸಾಯಬಣ್ಣ ಮಸಳಿ, ಸಿದ್ದು ಜಟ್ನಾಳ ಇನ್ನಿತರರು ಸಿಬ್ಬಂದಿಯವರು ಸೇರಿ ಗಾಂಧಿ ಚೌಕ್ ವೃತ್ತದಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಅತಿ ವೇಗ ಅತಿಥಿ ಬೇಗ ಎಂಬ ಧ್ಯೇಯ ವಾಕ್ಯದ ಕಾರ್ಯಕ್ರಮದಡಿ ಸಂಚಾರ ನಿಯಮಗಳನ್ನು ಪಾಲಿಸುವಂತೆ ಅರಿವು ಮೂಡಿ ಸುತ್ತ ಹಾಗೂ ವಿಜಯಪುರ ನಗರದಲ್ಲಿ ರಸ್ತೆ ಮೇಲೆ ಓಡಾಡುವ ವಾಹನಗಳಿಗೆ ರಿಫ್ಲೆಕ್ಟರ್ ಅಳವಡಿಸದೇ ಇರುವುದರಿಂದ ಅನೇಕ ಅಪಘಾತಗಳು ಆಗ್ತಾ ಇದ್ದು ಅದನ್ನು ಮನಗಂಡು ರಾತ್ರಿ ವೇಳೆಯಲ್ಲಿ ವಾಹನಗಳು ಸರಿಯಾಗಿ ಕಾಣದೆ ರಸ್ತೆ ಮೇಲೆ ಓಡಾಡ್ತಾ ಇರುವ ಬಸ್ಸು, ಕಾರು, ಸ್ಕೂಲ್ ವ್ಯಾನು, ಕಬ್ಬು ಹೊತ್ತೊಯ್ಯುವ ಟ್ರ್ಯಾಕ್ಟರ್, ಆಟೋ ರಿಕ್ಷಾಗಳು ಇನ್ನಿತರ ಗುಡ್ಸ್ ವಾಹನಗಳಿಗೆ ಕೆಂಪು ಹಾಗೂ ಹಳದಿ ಬಣ್ಣದ ರಿಫ್ಲೆಕ್ಟರ್ ಕಲರ್ಗಳ ರೇಡಿಯಂ ಹಚ್ಚುವ ಮೂಲಕ ಜಾಗೃತಿ ಮೂಡಿಸಿ ಮತ್ತು ಗಾಂಧಿ ಚೌಕ್ ಆಟೋ ಚಾಲಕರಿಗೆ, ರಸ್ತೆ ಮಧ್ಯದಲ್ಲಿ ನಿಂತು ಪ್ರಯಾಣಿಕರನ್ನು ಹಾಕೊಂಡು ಹೋಗುವ ಚಾಲಕರಿಗೆ, ಹಿಂಬದಿ ಇರುವ ವಾಹನ ಸವಾರರಿಗೆ ತೊಂದರೆಯಾಗುತ್ತೆ, ಜೊತೆಗೆ ಆಕ್ಸಿಡೆಂಟ್ಸ್ಗಳಾಗುತ್ತೆ. ಆಟೋದಲ್ಲಿ ಪ್ಯಾಸೆಂಜರ್ ಯಾವುದೇ ವಸ್ತುಗಳನ್ನು ಬಿಟ್ಟು ಹೋಗಿದ್ರೆ ವಸ್ತುಗಳನ್ನು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ತಂದುಕೊಡಬೇಕು. ಪೊಲೀಸರ ಸಹಾಯದಿಂದ ಅದನ್ನು ಅವರಿಗೆ ತಲುಪಿಸುವಂತಹ ವ್ಯವಸ್ಥೆ ಮಾಡಬೇಕು. ಜೊತೆಗೆ ಈ ಬಗ್ಗೆ ಆಟೋ ಚಾಲಕರಿಗೆ ಸಂಚಾರಿ ನಿಯಮಗಳ ಉಲ್ಲಂಘನೆ ಮಾಡಬಾರದು ಅಂತ ಹೇಳಿ ಆಟೋ ಚಾಲಕರಿಗೆ ತಿಳಿ ಹೇಳಲಾಯಿತು. ನಂತರ ವಾಹನ ಸವಾರರು ತಾವು ವಾಹನ ಚಲಿಸುವಾಗ ಮೊಬೈಲ್ ಬಳಕೆ ಮಾಡಬಾರದು. ಬೈಕ್ ವಾಹನ ಸವಾರರು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು. ಜೊತೆಗೆ ಕಾರ್ ಚಾಲಕರು ಕಾರ್ ಚಲಾಯಿಸುವಾಗ ಸೀಟ್ ಬೆಲ್ಟ್ ಹಾಕಬೇಕು. ಹೀಗೆ ಹಲವಾರು ಸಂಚಾರಿ ನಿಯಮಗಳ ಬಗ್ಗೆ ನುಡಿಮುತ್ತುಗಳನ್ನು ಮನದಟ್ಟುವ ಹಾಗೆ ಸಂಚಾರ ನಿಯಮಗಳನ್ನು ಪಾಲಿಸುವ ಬಗ್ಗೆ ಅರಿವು ಮೂಡಿಸಲಾಯಿತು. ಜೊತೆಗೆ ಗಾಂಧಿ ಚೌಕ್ ಹತ್ತಿರ ಇರೋ ಕನ್ನಡ ಪ್ರಾಥಮಿಕ ಶಾಲೆ ನಂಬರ್ 1ರಲ್ಲಿ ವಿದ್ಯಾರ್ಥಿಗಳು ಚಾಕ್ಲೇಟ್ಗಳನ್ನು ಹಂಚೋದ್ರ ಮೂಲಕ ಶಿಕ್ಷಕ ವೃಂದದವರಿಗೂ ಹಾಗೂ ಶಾಲಾ ಮಕ್ಕಳಿಗೆ ಸಂಚಾರಿ ನಿಯಮಗಳ ಬಗ್ಗೆ ತಿಳಿ ಹೇಳಿದರು. ರಸ್ತೆ ದಾಟುವಾಗ ಟ್ರಾಫಿಕ್ ಸಿಗ್ನಲ್ಗಳ ಬಗ್ಗೆ ಮತ್ತು ಸಿಗ್ನಲ್ ಇಲ್ಲದ ರಸ್ತೆ ಮೇಲೆ ಯಾವ ರೀತಿ ರೋಡ್ ಕ್ರಾಸ್ ಮಾಡಬೇಕು ಅನ್ನೋ ಬಗ್ಗೆ ತಿಳಿಸಿಕೊಟ್ರು. ಅವಶ್ಯಕತೆ ಇದ್ರೆ ನಮ್ಮ ಸಂಚಾರಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಹೆಲ್ಪ್ ತೆಗೆದುಕೊಳ್ಳಿ ಅಂತ ವಿಶ್ವನಾಥ್ ಬಿರಾದರ್, ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ಐ ಇವರು ಮಕ್ಕಳಿಗೆ ತಿಳಿಸಿ ಸಂಚಾರಿ ನಿಯಮಗಳ ಬಗ್ಗೆ ಹಾಗೂ ಕಾನೂನು ಅರಿವು ಹಾಗೂ ಅಪಘಾತಗಳನ್ನು ಕಡಿಮೆ ಮಾಡುವುದನ್ನು ಉದ್ದೇಶಿಸಿ ಜೀವ ಅತಿ ಅಮೂಲ್ಯವಾದದ್ದು, ಈ ಬಗ್ಗೆ ಎಲ್ರಿಗೂ ಮನಮುಟ್ಟುವಂತೆ ಹೇಳಿ ಕಾರ್ಯಕ್ರಮ ಮುಕ್ತಾಯಗೊಳಿಸಿದ್ರು. ವರದಿ ಸಂಗಮೇಶ್ ಎಂಕೆ, ಪಬ್ಲಿಕ್ ನ್ಯೂಸ್ 6 ಚಾನೆಲ್, ವಿಜಯಪುರ. ರೆಡ್ ಅಂದ್ರೆ ಏನು? ಯೆಲ್ಲೋ ಸಿದ್ಧತೆ ಆಗಿ ಹೋಗ್ಲಿಕ್ಕೆ ಸಿದ್ಧತೆ, ಹೌದಾ? ಗ್ರೀನ್ ಹೋಗ್ಬೇಕು ಅಂತ ಹೇಳಿ. ಅವಾಗ ಅವು ಏನಾಗ್ತಾವ್ರಿ? ಕರೆಂಟ್ ಮುಖಾಂತರ ಅಥವಾ ಸೋಲಾರ್ ಸಿಸ್ಟಮ್ದಿಂದ ಅವು ಕಾರ್ಯನಿರ್ವಹಿಸ್ತವ. ಕೆಲವೊಂದು ತಾಂತ್ರಿಕ ದೋಷದಿಂದ, ಟೆಕ್ನಿಕಲ್ ಪ್ರಾಬ್ಲಮ್ದಿಂದ ಅಥವಾ ಕರೆಂಟ್ ಇಲ್ಲೋ ಏನೋ ಅದು ಕೆಲಸ ಮಾಡಲಿಲ್ಲ ಅಂತಂದ್ರೆ ಒಂದು ಸರ್ಕಲ್ದೊಳಗೆ ಎಷ್ಟು ರಸ್ತೆಗಳಿರ್ತಾವ್ರಿ? 4, 5, 6 ಇರ್ಬೋದು, ಹೌದಾ? ದೊಡ್ಡ ಸರ್ಕಲ್ ಇದ್ರೆ ರಸ್ತೆಗಳು ಇನ್ನೂ ದುಡ್ಡು ಜಾಸ್ತಿ ಇರ್ತಾವ, ಹೌದಾ? ಈಗ ಎಲ್ಲಾ ರಸ್ತೆಯಿಂದ ವಾಹನಗಳನ್ನ ಬರ್ತಿರ್ತಾವ. ಅವಾಗ ಸಿಗ್ನಲ್ ಆಫ್ ಆಗಿಬಿಡ್ತದೆ. ಅವಾಗ ಏನಾಗಿಬಿಡ್ತದ್ರಿ? ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ, ಇಲ್ಲಾಂದ್ರೆ ಆಕ್ಸಿಡೆಂಟ್ ಆಗ್ತದೆ. ಅವಾಗ ನಾವು ಅಲ್ಲಿ ಡ್ಯೂಟಿ ಮೇಲೆ ಇರ್ತೀವಲ್ಲ, ನಾವು ಹ್ಯಾಂಡ್ ಸಿಗ್ನಲ್ಸ್ಗಳನ್ನು ಕೊಟ್ಟು ನಿಮ್ಮನ್ನ ಅಲ್ಲಿ ವಾಹನಗಳನ್ನ ಸುಗಮ ಸಂಚಾರ ವ್ಯವಸ್ಥೆಯನ್ನ ನಾವು ನಿರ್ವಹಣೆ ಮಾಡಬೇಕಾಗ್ತದೆ. ಅವು ಸಿಗ್ನಲ್ಗಳು ಯಾವ ರೀತಿ ಇರ್ತಾವೆ ನೋಡ್ರಿ. ಅವೊಂದು ಸಿಗ್ನಲ್ ತೋರಿಸ್ತೀನಿ. ಸಿಗ್ನಲ್ ನಂಬರ್ 1 ಅಪ್. ಇದು ಸಿಗ್ನಲ್ ನಂಬರ್ 1. ಇದು ಸಿಗ್ನಲ್ ನಂಬರ್ 1 ಏನ್ ಹೇಳ್ತದಪ್ಪ ಅಂದ್ರೆ ಹಿಂಭಾಗದಿಂದ ಬರ್ತಕ್ಕಂಥ ವಾಹನಗಳಿಗೆ ತಾತ್ಕಾಲಿಕವಾಗಿ ನಿಲ್ಲಿಸಲು ಕೊಡುವಂತ ಸೂಚನೆ. ನಾ ಈ ರೀತಿ ಸಿಗ್ನಲ್ ಕೊಟ್ಟಪ್ಪ ಅಂದ್ರೆ ಹಿಂದ್ಗಡೆಯಿಂದ ಬರುವ ವಾಹನದ ಚಾಲಕ ಅಲ್ಲಿ ನಿಂತ್ಕೋಬೇಕು. ಎಲ್ಲಿ ಬಂದು ನಿಂತ್ಕೋಬೇಕು? ಜಿಬ್ರಾ ಕ್ರಾಸಿಂಗ್ ಬೆಲೆ ಒಂದು ಪಟ್ಟಿ ಇರುತ್ತಲ್ಲ, ಅಲ್ಲಿ ಬಂದು ವಾಹನವನ್ನ ನಿಲ್ಲಿಸಬೇಕು. ಇದು ಹಿಂದಿನಿಂದ ಬರ್ತಕ್ಕಂಥ ವಾಹನಗಳನ್ನು ನಿಲ್ಲಿಸುವಂಥದ್ದು. ಓಕೆ, ಈಗ ಸಿಗ್ನಲ್ ನಂಬರ್ 2 ನೋಡಿ. ಸಿಗ್ನಲ್ ನಂಬರ್ 2 ಅಪ್. ಇದು ಸಿಗ್ನಲ್ ನಂಬರ್ 2. ಈ ತರ ನಾನು ಸಿಗ್ನಲ್ ಕೊಟ್ಟೆ ಅಂದ್ರೆ ಏನು? ಮುಂದಿನಿಂದ ಬರ್ತಕ್ಕಂಥ ವಾಹನ ಚಾಲಕ ನಿಂತ್ಕೋಬೇಕು. ಇದು ಸಿಗ್ನಲ್ ನಂಬರ್ 2. ಈಗ ಸಿಗ್ನಲ್ ನಂಬರ್ 3 ಏನು ಹೇಳ್ತು ನೋಡ್ರಿ. ಸಿಗ್ನಲ್ ನಂಬರ್ 3 ಅಪ್. ಇದು ಸಿಗ್ನಲ್ ನಂಬರ್ 3 ಏನಪ್ಪಾ ಅಂದ್ರೆ ಹಿಂಭಾಗದಿಂದ ಮತ್ತು ಮುಂಭಾಗದಿಂದ ಬರ್ತಕ್ಕಂಥ ವಾಹನಗಳಿಗೆ ಏಕಕಾಲಕ್ಕೆ ನಿಲ್ಲಿಸಲು ಕೊಡುವಂತಹ ಸೂಚನೆ. ನೋಡ್ರಿ, ಈಗ ಹಿಂದಿನಿಂದ ಬರೋರು ಮತ್ತು ಮುಂದಿನಿಂದ ಬರೋರು ನಿಂತಿದ್ದಾರೆ. ಇದು ಸಿಗ್ನಲ್ ನಂಬರ್ 3. ಈಗ ಸಿಗ್ನಲ್ ನಂಬರ್ 4. ಸಿಗ್ನಲ್ ನಂಬರ್ 4 ಅಪ್. ಇದು ಸಿಗ್ನಲ್ ನಂಬರ್ 4. ಸಿಗ್ನಲ್ ನಂಬರ್ 4 ಕಮ್ ಇನ್. 1 2 3 ಅಪ್. ಈ ತರ ಸಿಗ್ನಲ್ ಕೊಟ್ಟಿವಿ ಅಂದ್ರೆ ನಮ್ಮ ಬಲಭಾಗದಿಂದ ಬಂದು ಬಲಕ್ಕೆ ತಿರುಗಿ ಮುಂದೆ ಹೋಗ್ತಿರ್ತಾನ ಅಂತ ವಾಹನಗಳಿಗೆ ನಾವು ತಾತ್ಕಾಲಿಕವಾಗಿ ನಿಲ್ಲಿಸಲು ಕೊಡುವಂತಹ ಸೂಚನೆ ಸಿಗ್ನಲ್ ನಂಬರ್ 4. ಇವು ನಿಮ್ಗೆ ಗೊತ್ತಿರಬೇಕು. ಬೇಸಿಕ್ ಆಗಿ ನಾವು ಈ ರೀತಿ ಸಿಗ್ನಲ್ ಕೊಡ್ತಾ ಇರ್ತೀವಿ. ಆ ವಾಹನ ಚಾಲಕ ಹಂಗೆ ಹೋದ ಅಂದ್ರೆ ಇನ್ನೊಂದು ರಸ್ತೆಯಿಂದ ವಾಹನ ಬರ್ತಾ ಇರ್ತದೆ. ಅವಾಗ ಏನಪ್ಪಾ ಅಂದ್ರೆ ಆಕ್ಸಿಡೆಂಟ್ ಆಗೋ ಸಂಭವ ಇರ್ತವೆ. ಅವಾಗ ಏನಪ್ಪಾ ಅಂದ್ರೆ ಸಿಗ್ನಲ್ಗಳನ್ನು ತಮಗೆ ಗೊತ್ತಿರಬೇಕು. ಈಗ
ಸಿಗ್ನಲ್ ನಂಬರ್ 5 ನೋಡಿ. ಸಿಗ್ನಲ್ ನಂಬರ್ 5 ಅಪ್. ಇದು ಸಿಗ್ನಲ್ ನಂಬರ್ 5 ಅಂದ್ರೆ ನೋಡ್ರಿ, ಸಿಗ್ನಲ್ ನಂಬರ್ 1 ಅಲ್ಲಿ ಏನು ನೋಡಿದ್ರಿ, ಹಿಂದಿನಿಂದ ಬರುವ ವಾಹನಗಳು ಕೂಡ ನಿಲ್ಲಿಸಿದ್ದೀನಿ ಮತ್ತು ಈಗ ನನ್ನ ಎಡಗಡೆಯಿಂದ ಬರ್ತಕ್ಕಂಥ ವಾಹನಗಳು ಕೂಡ ನಿಲ್ಲಿಸಿದ್ದೀನಿ ಮತ್ತು ಮುಂದಿನಿಂದ ಬರ್ತಕ್ಕಂಥ ವಾಹನಗಳು ಕೂಡ ನಿಲ್ಲಿಸಿದ್ದೀನಿ. ಇದು ಸಿಗ್ನಲ್ ನಂಬರ್ 5. ಇನ್ನು ಕೊನೆಯದಾಗಿ ಹೇಳ್ತೀನಿ ನಿಮಗೆ ಸಿಗ್ನಲ್ ನಂಬರ್ 6. ಇದು ಬಹಳ ಇಂಪಾರ್ಟೆಂಟ್. ಯಾವಾಗ ಕೊಡ್ತೀವಿ ಸಿಗ್ನಲ್ ನಂಬರ್ 6 ಮತ್ತು ಅದು ಯಾವ ರೀತಿ ಇರ್ತದೆ ನೋಡಿ. ಸಿಗ್ನಲ್ ನಂಬರ್ 6 ಅಪ್. ಸಿಗ್ನಲ್ ನಂಬರ್ 6 ಈ ಸಿಗ್ನಲ್ ಯಾವಾಗ ಕೊಡ್ತೀವಿ ಅಂದ್ರೆ, ಆಗಲೇ ಹೇಳಿದ್ರಿ 4 ರಸ್ತೆಗಳಿರ್ತಾವ ಒಂದು ಸಿಗ್ನಲ್ ಅಲ್ಲಿ, ಇದು ಒಂದು ಸರ್ಕಲ್ ಅಲ್ಲಿ ಅಂತ ಹೇಳಿ. ಅವಾಗ ಏನಾಗ್ತದ್ರಿ, ಒಂದು ರಸ್ತೆಯಿಂದ ಅಗ್ನಿಶಾಮಕ ದಳದವರು ಬರ್ತಾರೆ, ಅಂದ್ರೆ ಫೈರ್ ಫೈಟರ್ಸ್ ಬರ್ತಾರೆ, ಇನ್ನೊಂದು ಕಡೆಯಿಂದ ಆಂಬ್ಯುಲೆನ್ಸ್ ಬರುತ್ತೆ. ಈ ದರ್ಬಾರ ಶಿಕ್ಷಣ ಸಂಸ್ಥೆಯ ಈ ಎಲ್ಲ ಗುರುಗಳಿಗೂ ಹಾಗೂ ಗುರು ಮಾತೆಯರಿಗೂ ವಂದಿಸಿ ಮತ್ತು ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಸಂಚಾರಿ ಪೊಲೀಸ್ ಠಾಣೆಯ ಪ್ರಭಾರದಲ್ಲಿರ್ತಕ್ಕಂಥ PSI ಸಾಹೇಬರಿಗೂ ವಂದಿಸಿ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಎಲ್ಲ ಮುದ್ದ ಮಕ್ಕಳನ್ನು ಅವರಿಗೂ ಕೂಡ ನಾನು ನಮಸ್ಕರಿಸುತ್ತಾ, ಇವತ್ತಿನ ದಿವಸ ಏನು ವಿಚಾರವನ್ನು ಇಟ್ಕೊಂಡು ಇಲ್ಲಿ ನಾವು ಈ ಶಿಕ್ಷಣ ಸಂಸ್ಥೆಗೆ ಬಂದೀವಪ್ಪ ಅಂತಕ್ಕಂಥದ್ದು ತಮಗೆ ಮೊದಲು ಗೊತ್ತಾಗಬೇಕು. ಇವತ್ತ ಕಾರ್ಯಕ್ರಮ ಏನು ಅಂತಂದ್ರೆ, ಸಂಚಾರಿ ನಿಯಮಗಳು ಅಂದ್ರೆ ಟ್ರಾಫಿಕ್ ರೂಲ್ಸ್ಗಳಂದ್ರೇನು, ಅವು ಯಾವ ರೀತಿ ಇರ್ತವೆ. ಈಗ ನನಗೆ ಒಂದು ರೂಲ್ಸ್ ಕಾಣ್ತಾ ಇದೆ, ನಿಮ್ಮ ಶಿಕ್ಷಣ ಸಂಸ್ಥೆಯ ರೂಲ್ಸ್ ಕಾಣಿಸ್ತಾ ಇದೆ. ಏನಪ್ಪಾ ಅಂದ್ರೆ, ಎಲ್ಲರೂ ಶಿಸ್ತಬದ್ಧವಾಗಿ ಯೂನಿಫಾರ್ಮ್ ಅನ್ನ ಹಾಕೊಂಡು ಬಂದಿರಿ, ಇದು ನಿಮ್ಮ ಸ್ಕೂಲ್ದ ನಿಯಮ, ಹೌದಲ್ರಿ? ಕೇಳಿಸ್ತಾ ಇದೆ ಎಲ್ಲರಿಗೂ? ಓಕೆ, ನಿಮ್ಮ ಶಾಲೆಯ ನಿಯಮ. ಅದರಂಗೆ ಈ ಟ್ರಾಫಿಕ್ ರೂಲ್ಸ್ ಸಂಚಾರಿ